ಕಾಯಿಸಿದ್ರೆ ಹೋಗೋಣ. ಅರ್ಜೆಂಟ್ ಐತೆ ಅಣ್ಣ, ಅರ್ಜೆಂಟ್ ಐತೆ ಅಣ್ಣ, ಅರ್ಜೆಂಟ್ ಐತೆ ಹೋಗೋಣ ಅಣ್ಣ. ಗಾಡಿ ಡೀಸೆಲ್ ಬೇರೆ ಖಾಲಿ ಆಗ್ಬಿಡ್ತು. ಅರ್ಜೆಂಟ್ ಐತೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೋಗೋಣ ಅಣ್ಣ, ಹೋಗೋಣ. ಅಣ್ಣ ತಗೊಳ್ಳೋಣ, ಅರ್ಜೆಂಟ್ ಐತೆ ಅಣ್ಣ. ಒಂದ್ 500 ರೂಪಾಯಿ ಕೊಡೋಣ ಸಾಕು. ಆಮೇಲೆ ಬಂದು ಇಸ್ಕೊತೀನಿ, ಆಮೇಲೆ ಬಂದು ಇಸ್ಕೊತೀನಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ 500 ಕೊಡೋಣ. ಬಿಸಾಕಿದ್ರೆ ಕಾಸು ಕೊಡ್ತಾರೇನಣ್ಣ? ತಗೊಳ್ಳೋಣ, ಇಟ್ಕೊಳ್ಳೋಣ. ಅಣ್ಣ ನಿನ್ನ ಹತ್ರ 500 ರೂಪಾಯಿ ಅಲ್ವೇನಣ್ಣ? ದೊಡ್ಡ ಮನ್ಸ ಅಂತ ಬಂದ್ ಕೇಳಿದೆ. ದೊಡ್ಡ ಮನುಷ್ಯ ನೀನ್ ದೊಡ್ಡ ಮನ್ಸನ್ ತರ ಕಾಣಿಸ್ತಾ ಇದ್ಯಾ. ತಗೊಳ್ಳೋಣ, ಮತ್ತೆ ಮಾತಾಡಿದ್ರೆ ಹೊಡಿ ಹಂಗಿದ್ರೆ ಹೊಡ್ಕೊಬಿಡೋಣ. ಹಾಸ್ಪಿಟ್ಲಿಗೆ ಹೋಗ್ಬೇಕಣ್ಣ ನಾವು, ಹಾಸ್ಪಿಟ್ಲ್ ಹೋಗ್ಬೇಕು. ತಗೊಳ್ಳೋಣ, ಓನಣ್ಣ ಕಾಸ್ಟ್ಲಿ. ಹೋಗು ಅಂತ ಹೇಳ್ತಾ ಇರೋದು. 30,000 ರೂಪಾಯಿ ಅಣ್ಣ, ಅದಕ್ಕೆ ಹೋಗು. ತಗೊಳ್ಳೋಣ. 500 ರೂಪಾಯಿ ಹೇಳ್ತಾ ಇದೀನಲ್ಲ. 500 ರೂಪಾಯಿ ಹೊರ ಮಾಡಿಲ್ವೇನಣ್ಣ ನೀನ್ ಬೆಳಗ್ಗೆಯಿಂದ? ಅಣ್ಣ ಹೋಗ, ಇಲ್ಲ ನನ್ನ ಹತ್ರ. ನೀನ್ ಹೊಡೆದ್ರು ಚಿಂತೆ ಇಲ್ಲ. 500 ರೂಪಾಯಿ ಕೊಟ್ಟು 300 ಕೊಡೋಣ. ಹೋಗ್ಲಿ, ಡೀಸೆಲ್ ಹಾಕಿಸ್ಕೊಂಡು ಹೋಯ್ತೀನಿ ಅಣ್ಣ. ನಾವು ಹಠ ಮಾಡ್ಬೇಡ ಪ್ಲೀಸ್. ಕೇಳೋನಲ್ಲ, ಚೆನ್ನಾಗಿಲ್ಲ ಅಷ್ಟೇ. ಬೆಳಗ್ಗೆ ಟೈಮ್ ಯಾರ್ದು ನನ್ ಚೆನ್ನಾಗಿಲ್ದೇ ಇರೋದಕ್ಕೆ ಗಾಡಿ ಡೀಸೆಲ್ ಖಾಲಿ ಆಗ್ಬಿಟ್ಟು. ಇಲ್ಲ ಅಂತ ಹೇಳ್ತಾ ಇದೀನಿ ಅಣ್ಣ ಒಂದ್ 500 ರೂಪಾಯಿ ಇಸ್ಕೊತಾ ಇದ್ದೀನಿ. ನಂದು ಅಣ್ಣ. ನನ್ ಫೋನ್ ತಂದವ್ನೆ, ನನ್ ಫೋನ್ ತಂದು ನಿಮ್ಗೆ ಕಳ್ತವ್ನೆ. 500 ರೂಪಾಯಿ ಎಲ್ಲಿ ತಂದ ಫೋನ್ ಇದು? ಅದು ಅವ್ರದಣ್ಣ, ಅವ್ರದ್ದು. ಹಿಂದೇನಣ್ಣ ಇದು? ಹಿಂದ ಮತ್ತೆ ಹೆಂಗೆ ಇಷ್ಟ? ನಾನೇನ್ ತಗೊಂಡಿದ್ದೀನಿ ಮತ್ತೆ ಅವ್ನು ಹೇಳ್ತಾನಲ್ಲ, ಗೊತ್ತಿಲ್ಲ. ನನ್ ತಗೊಂಡಿದ್ರೆ ನನ್ ಕೈಲಿದೆ ಫೋನ್. ಯಾರ್ದ ಫೋನ್ ಇದು? ಅಣ್ಣ ಇದು ನಂದಲ್ಲ ಅಣ್ಣ, ಅವ್ರದ್ದೇ. ಸಂಬಂಧ ಇಲ್ಲ. ಯಾಕೆ ಕೊಟ್ರಿ ನೀವು ದುಡ್ಡು ಇವ್ರಿಗೆ? ದುಡ್ಡು ಕೊಟ್ರಿ ಅಂತ ಹೇಳ್ತಿಲ್ಲ ಅವನಲ್ಲಿ. ಕೊಟ್ರಣ್ಣ, ಕೊಟ್ಟಿದ್ದೀರಂತ ದುಡ್ಡು ನೀವು ಕೊಡ್ಸಲ್ಲ. ಯಾಕಣ್ಣ ಸುಳ್ಳು ಹೇಳ್ತೀಯ? ಅವ್ರ ಫೋನ್ ತಂದ್ಬಿಟ್ಟು ನೀನು ಅವ್ರ ಫೋನ್ ಕೊಡ್ತೀನಿ. ಅವನ ಹತ್ರ ಈ ಸಲ ಫೋನ್ ಕಂಪ್ಲೇಂಟ್ ಕೊಡ್ತೀರಾ? ಅಲ್ಲಿ ಅಲ್ಲಿ 1 2 3 4